ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಮನೆ ಮೇಲಿನ ಗೋಡೆಗಳಲ್ಲಿ, ಛಾವಣಿಯಲ್ಲಿ ಅಥವಾ ಮೂಲೆಗಳಲ್ಲಿ ಏಕಾಏಕಿ ಅರಳಿ ಮರ ಗಿಡ ಬೆಳೆಯುತ್ತಿರುವುದನ್ನು ನಾವು ಕೆಲವೊಮ್ಮೆ ಗಮನಿಸುತ್ತೇವೆ. ಆದರೆ ಈ ಒಂದು ಗಿಡ ಬಂದರೆ ನಮ್ಮ ಮನೆಗೆ ದುರಾದೃಷ್ಟ ಬರುತ್ತದೆ ಅಂತ ನೀವು ಕೇಳಿದ್ದೀರಾ? ನಿಜವಾಗಿಯೂ ಅದು ಸತ್ಯವೇ. ಇವತ್ತು ಅದನ್ನೇ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಅರಳಿ ಗಿಡ ಅಥವಾ ಮರವು ಒಂದು ರೀತಿಯಲ್ಲಿ ಪೂಜೆಗೆ ಅರ್ಹವಾದ ಗಿಡ. ಅರಳಿ ಗಿಡದ ಪೂಜೆಯಿಂದ ಜನರು ಅನೇಕ ದೋಷಗಳಿಂದ ಪರಿಹಾರವನ್ನು ಪಡೆಯಬಹುದು. ಒಂದು ವೇಳೆ ಮನೆಯಲ್ಲಿ ಅರಳಿ ಗಿಡ ಬೆಳೆದರೆ ಅದು ಶುಭವೇ? ಮನೆಯಲ್ಲಿ ಬೆಳೆದ ಅರಳಿ ಗಿಡವನ್ನು ನಾವು ಕೀಳಬಹುದೇ? ಅರಳಿ ಗಿಡವನ್ನು ಕೀಳಬಹುದಾದರೆ ಯಾವ ರೀತಿಯಲ್ಲಿ ಕೀಳಬೇಕು? ತುಳಸಿ ಗಿಡದಂತೆ ಅರಳಿ ಮರವನ್ನು ಪೂಜನೀಯವೆಂದು ಪರಿಗಣಿಸಲಾಗುತ್ತದೆ. ಅರಳಿ ಮರವನ್ನು ಪೂಜಿಸುವುದರಿಂದ ಅನೇಕ ರೀತಿಯ ದೋಷಗಳು ಹಾಗೂ ಜೀವನದಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಸಾಕಷ್ಟು ಬಾರಿ ಮನೆಗಳಲ್ಲಿ ಇದ್ದಕ್ಕಿದ್ದಂತೆಯೇ ಅರಳಿ ಗಿಡಗಳು ಅದಾಗಿಯೇ ಬೆಳೆದುಕೊಳ್ಳುತ್ತದೆ. ಕೆಲವರು ಮನೆಯಲ್ಲಿ ಅರಳಿ ಗಿಡ ಬೆಳೆಯುವುದನ್ನು ಅಶುಭ ಸೂಚನೆ ಎಂದು ನಂಬಿದರೆ, ಇನ್ನೂ ಕೆಲವರು ಅದನ್ನು ಒಳ್ಳೆಯದು ಎಂದು ನಂಬುತ್ತಾರೆ. ಮನೆಯಲ್ಲಿ ಇದ್ದಕ್ಕಿದ್ದಂತೆ ಅರಳಿ ಗಿಡ ಬೆಳೆದರೆ ಅದನ್ನು ನಿರ್ಲಕ್ಷಿಸಬಾರದು. ಯಾಕೆಂದರೆ ಅದು ನಮಗೆ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದೆ ಎಂಬುದಾಗಿದೆ. ಹಿಂದೂ ಧರ್ಮದಲ್ಲಿ ಅರಳಿ ಮರಕ್ಕೆ ವಿಶೇಷವಾದ ಸ್ಥಾನವಿದೆ. ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಅರಳಿ ಮರದಲ್ಲಿ ತ್ರಿಮೂರ್ತಿ ದೇವರುಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವ ನೆಲೆಸಿರುತ್ತಾರೆ. ಇವರಲ್ಲದೆ ನಮ್ಮ ಪಿತೃಗಳು ಶನಿದೇವನು ನೆಲೆಸಿರುತ್ತಾನೆ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ನಾವು ಅರಳಿ ಮರವನ್ನು ನೆಡುವುದು, ಅದಕ್ಕೆ ನೀರನ್ನು ನೀಡುವುದು, ಪೂಜಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ಅರಳಿ ಗಿಡ ಬೆಳೆದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ, ಅದನ್ನು ಅಶುಭವೆಂದು ಹೇಳಲಾಗುತ್ತದೆ. ಯಾವ ಮನೆಯಲ್ಲಿ ಪಿತೃ ದೋಷವಿರುತ್ತದೆಯೋ, ಯಾವ ಕುಟುಂಬದ ಮೇಲೆ ಪಿತೃಗಳು ಕೋಪಿಸಿಕೊಂಡಿರುತ್ತಾರೋ ಅಂತಹ ಮನೆಗಳಲ್ಲಿ ಅರಳಿ ಗಿಡಗಳು ಬೆಳೆಯಲು ಪ್ರಾರಂಭವಾಗುತ್ತದೆ. ಇದನ್ನು ಹೊರತುಪಡಿಸಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸವಾಗಿದ್ದರೆ ಅಂತಹ ಸಮಯದಲ್ಲಿ ನಿಮ್ಮ ಮನೆಯ ಯಾವುದೇ ಸ್ಥಳದಲ್ಲಿಯಾದರೂ ಅರಳಿ ಮರಗಳು ಬೆಳೆಯಲು ಪ್ರಾರಂಭವಾಗುತ್ತವೆ. ಕೆಲವೊಬ್ಬರು ಮನೆಯಲ್ಲಿ ಅರಳಿ ಗಿಡ ಬೆಳೆಯುತ್ತಿರುವುದನ್ನು ಗಮನಿಸಿ ಅದನ್ನು ಅಶುಭವೆಂದು ಕಿತ್ತು ಎಲ್ಲೆಂದರಲ್ಲಿ ಎಸೆದು ಬಿಡುತ್ತಾರೆ. ಅಂತಹ ತಪ್ಪನ್ನು ಮಾಡಬಾರದು. ಈ ತಪ್ಪನ್ನು ಮಾಡುವುದರಿಂದ ನಿಮಗೆ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗುವುದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅರಳಿ ಗಿಡ ಬೆಳೆದುಕೊಂಡಿದ್ದರೆ ಮೊದಲು ಅದನ್ನು ಪೂಜಿಸಿ, ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ, ನಂತರ ಅದನ್ನು ಕೀಳುವುದಾಗಿ ಕ್ಷಮೆಯನ್ನು ಯಾಚಿಸಿ, ಬುಡದ ಮಣ್ಣಿನ ಸಮೇತ ಗಿಡವನ್ನು ಕಿತ್ತು ದೇವಸ್ಥಾನದ ಬಳಿ ಅಥವಾ ಯಾವುದೇ ಉದ್ಯಾನವನದ ಬಳಿ ಸ್ವಚ್ಛವಾದ ಸ್ಥಳದಲ್ಲಿ ನೆಡಬೇಕು. ಈ ಗಿಡವನ್ನು ನೀವು ಮನಬಂಧತೆ ಯಾವುದ್ಯಾವುದೋ ದಿನಗಳಲ್ಲಿ ಕೀಳಬಾರದು. ಹುಣ್ಣಿಮೆ, ಅಮಾವಾಸ್ಯೆ ಅಥವಾ ಭಾನುವಾರದ ದಿನದಂದು ಮಾತ್ರ ಕೀಳಬೇಕು. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಅರಳಿ ಗಿಡ ಬೆಳೆಯುತ್ತಿದ್ದರೆ ಅದು ನಿಮಗೆ ಎಲ್ಲ ಸೂಚನೆಗಳನ್ನು ನೀಡುತ್ತದೆ. ಈ ಸಮಯದಲ್ಲಿ ನೀವು ಅದನ್ನು ಗೌರವಯುತವಾಗಿ ಕೀಳಬೇಕು. ಮನೆಯಲ್ಲಿ ಅರಳಿ ಗಿಡ ಬೆಳೆಯುವುದು ಅಶುಭ. ಮನೆಯ ಹೊರಗೆ ಅರಳಿ ಗಿಡ ಬೆಳೆದರೆ ಅದನ್ನು ಪೂಜಿಸಿ ಹೊರತೆಗೆದು ಕುಂಡದಲ್ಲಿ ನೆಡಬೇಕು. ಸಸ್ಯವನ್ನು ತೆಗೆದುಹಾಕುವಾಗ ಅದರ ಬೇರುಗಳು ಮರೆತು ಕೂಡ ಕತ್ತರಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಧಾರ್ಮಿಕ ಗ್ರಂಥಗಳಲ್ಲಿ ಅರಳಿ ಮರದ ಮೇಲೆ ಬ್ರಹ್ಮದೇವನು ವಾಸವಾಗಿರುತ್ತಾನೆ ಎನ್ನುವ ನಂಬಿಕೆ ಇದೆ. ಒಂದು ವೇಳೆ ಅರಳಿ ಮರವನ್ನು ಮನೆಯಲ್ಲಿ ನೆಡಬೇಕೆಂದಿದ್ದರೆ ಅದನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ಎಂದಿಗೂ ನೆಡಬೇಡಿ. ಇದು ಮನೆಯಲ್ಲಿ ಹಣದ ಕೊರತೆಗೆ ಕಾರಣವಾಗುತ್ತದೆ. ಅರಳಿ ಮರವು ಅದರ ಸುತ್ತಲೂ ಏಕಾಂತವನ್ನು ಸೃಷ್ಟಿಸುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಯಾವುದೇ ಮನೆಯಲ್ಲಿ ಈ ಗಿಡವಿದ್ದರೆ ಅಲ್ಲಿನ ಜನರ ಜೀವನದಲ್ಲಿ ಬಿಕ್ಕಟ್ಟು ಉಂಟಾಗುತ್ತದೆ ಮತ್ತು ಅವರು ದೀರ್ಘಕಾಲ ಬದುಕುವುದಿಲ್ಲ. ಅರಳಿ ಮರವನ್ನು ಕುಟುಂಬದ ಬೆಳವಣಿಗೆಗೆ ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ. ಇದರಿಂದ ಆ ಕುಟುಂಬದ ಸಂತಾನವು ತೊಂದರೆಯನ್ನು ಅನುಭವಿಸಲಾಗುತ್ತದೆ. ಅದೇ ಸಮಯದಲ್ಲಿ ಕುಟುಂಬದ ಬೆಳವಣಿಗೆಯಲ್ಲಿ ಅನೇಕ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದ
ವಿಷಯದ ಜೊತೆಗೆ ಭೇಟಿ ಮಾಡುತ್ತೇವೆ. ನಮಸ್ಕಾರ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.